ಆಷಾಢ ಮಾಸದಲ್ಲಿ ಸೂರ್ಯ ದೇವನ ಈ ಒಂದು ಮಂತ್ರವನ್ನು ಯಾರು ಭಕ್ತಿಯಿಂದ ಪ್ರತಿನಿತ್ಯ ಮಾಸ ಮುಗಿಯುವ ತನಕ ಪಠನೆ ಮಾಡುತ್ತಾರೋ ಅವರ ಸಕಲ ಸಂಕಷ್ಟಗಳು ಪರಿಹಾರ ಆಗುತ್ತದೆ. ದೇವಾನುದೇವತೆಗಳ ಅನುಗ್ರಹ ಇರುವ ಸೂರ್ಯ ಮಂತ್ರದಲ್ಲಿ ವಿಶೇಷವಾದಂತಹ ಶಕ್ತಿ ಅಡಗಿರುತ್ತದೆ. ಆದ್ದರಿಂದ ವ್ಯಕ್ತಿಯ ಪ್ರತಿಷ್ಠೆ ಮತ್ತು ಉನ್ನತ ಸ್ಥಾನಮಾನಗಳು ದೊರೆಯುವುದಕ್ಕಾಗಿ ಮತ್ತು ಜೀವನದ ಏಳಿಗೆಗಳು ಮತ್ತು ಸಂತಾನ ಪ್ರಾಪ್ತಿಯಲ್ಲಿ ಪುತ್ರ ಸಂತಾನವನ್ನು ಹುಡುಕುತ್ತಿದ್ದವರಿಗೂ ಕೂಡ ಈ ಮಂತ್ರ ಬಹಳ ಉಪಯೋಗ ಆಗುತ್ತದೆ. ಆ ಮಂತ್ರ ಯಾವುದು, ಅದನ್ನು ಹೇಗೆ ಪಠಿಸಬೇಕು ಅನ್ನುವ ವಿಚಾರ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನಮ್ಮ ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಫಾಲೋ ಮಾಡಿ. ಓಂ ನಮೋ ಸೂರ್ಯ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ. ತುಂಬ ಒಳ್ಳೆಯದಾಗುತ್ತೆ. ಈ ವಿಡಿಯೋನ ಶೇರ್ ಮಾಡಿದ್ರೂ ಕೂಡ ಆಗದೇ ಇದ್ದುವ ಕೆಲಸಗಳು ಬೇಗನೆ ಆಗುತ್ತೆ. ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಅನ್ನುವುದು ಇರಲೇಬೇಕು. ಅದರಲ್ಲೂ ಮನೆಯಲ್ಲಿರತಕ್ಕಂತಹ ಸಮಸ್ಯೆಗಳು ಕೌಟುಂಬಿಕ ಸಮಸ್ಯೆ ಅಂತ ಕರೀತಾರೆ. ಇಂತಹ ತೊಂದರೆಗಳು ಇದ್ದಾಗ GN ರಾವ್ ಗುರುಗಳಿಗೆ ಒಂದು ಫೋನ್ ಮಾಡಿ ಸಂಪರ್ಕಿಸಿ ಅವರಿಂದ ಪರಿಹಾರವನ್ನು ಕೇಳಿ ಬೇಗನೆ ಪಡೆದುಕೊಳ್ಳಬಹುದು. ಯಾವುದೇ ದೇವತೆಗಳ ಒಂದು ವಿಶೇಷ ಕೃಪೆಗೆ ಪಾತ್ರ ಆಗಬೇಕು ಅನ್ನುವುದಾದರೆ ಮಂತ್ರವನ್ನು ಪಠಿಸುವುದು ಉತ್ತಮ ಮಾರ್ಗವೆಂದು ಶಾಸ್ತ್ರಗಳು ಹೇಳುತ್ತವೆ. ಅದರಲ್ಲಿ ಈ ಪ್ರಮುಖ ಮಂತ್ರ ಸೂರ್ಯ ದೇವನ ಗಾಯತ್ರಿ ಮಂತ್ರ. ಹಾಗೂ ಸಂತಾನ ಪ್ರಾಪ್ತಿಗೆ ಪುತ್ರ ಸಂತಾನ ಆಗಬೇಕು ಅನ್ನುವುದಾದರೂ ಕೂಡ ಈ ಮಂತ್ರಗಳನ್ನು ಆಷಾಢ ಮಾಸದಲ್ಲಿ ಪಠನೆ ಮಾಡುವುದರಿಂದ ಸಕಲ ಯೋಗಗಳು ಸಿದ್ಧಿ ಆಗುತ್ತದೆ. ಇನ್ನು ಪುತ್ರ ಸಂತಾನಗಳು ಆಗಬೇಕು ಅನ್ನೋದಾದರೆ ಸಂತಾನ ಪ್ರಾಪ್ತಿ ಮಂತ್ರವನ್ನು ಈ ರೀತಿ ಹೇಳಬೇಕು. ಮಂತ್ರನ ಹೇಳ್ತೀನಿ, ಅದನ್ನು ಬರೆದಿಟ್ಕೊಳ್ಳಿ. ಓಂ ಭಾಸ್ಕರಾಯ ಪುತ್ರಂ ದೇಹಿ ಮಹತೇಜಸ್ಸೆ ಧೀಮಹಿ ತನ್ನಃ ಸೂರ್ಯ ಪ್ರಚೋದಯಾತ್. ಇದು ಪುತ್ರ ಪ್ರಾಪ್ತಿಗಾಗಿ ಇರುವ ಮಂತ್ರ. ಇನ್ನೊಂದು ಸೂರ್ಯ ಗಾಯತ್ರಿ ಮಂತ್ರ. ಇದು ಅಷ್ಟೇ ತುಂಬ ಪವಿತ್ರವಾದ ಮತ್ತು ಯಾವುದೇ ಕೆಲಸಗಳನ್ನು ಮಾಡಬೇಕಾದರೂ ಈ ಮಂತ್ರವನ್ನು ಹೇಳಿಕೊಂಡ್ರೆ ಅದ್ಭುತ ಯಶಸ್ಸು ಅನ್ನುವುದು ಸಿಗುತ್ತೆ. ಆಗಬೇಕಾದ ಕಾರ್ಯಗಳು ನಿರ್ವಿಘ್ನವಾಗಿ ಆಗುತ್ತೆ. ಸೂರ್ಯ ಗಾಯತ್ರಿ ಮಂತ್ರ ಹೇಳ್ತೀನಿ, ಅದನ್ನು ಕೂಡ ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ. ಓಂ ಆದಿತ್ಯಾಯ ವಿದ್ಮಹೆ ಮಾರ್ತಾಂಡಾಯ ಧೀಮಹಿ ತನ್ನಃ ಸೂರ್ಯ ಪ್ರಚೋದಯಾತ್. ಆಷಾಢ ಮಾಸದಲ್ಲಿ ಈ ಮಂತ್ರವನ್ನು ಭಾನುವಾರ, ಸೋಮವಾರ, ಮಂಗಳವಾರ, ಶುಕ್ರವಾರ ಈ ದಿನಗಳಲ್ಲಿ ಪಠಿಸುವುದರಿಂದ, ಸೂರ್ಯ ಮಂತ್ರಗಳನ್ನು ಪಠಿಸುವುದರಿಂದ, ಸೂರ್ಯನಿಗೆ ಆರ್ಘ್ಯವನ್ನು ಅರ್ಪಿಸುವುದರಿಂದ ಗೌರವ, ಕೀರ್ತಿ ಮತ್ತು ಪ್ರತಿಷ್ಠೆಯನ್ನು ಪಡೆದುಕೊಳ್ಳಬಹುದಾಗಿದೆ. ಯಾವುದೇ ಸಮಸ್ಯೆಗಳ ಶೀಘ್ರ ಮತ್ತು ಶಾಶ್ವತ ಪರಿಹಾರ ಆಗಬೇಕು ಅನ್ನುವುದಾದರೆ ಪ್ರಧಾನ ಅರ್ಚಕರು ದೈವಜ್ಞ ಗುರುಗಳು GN ರಾವ್ ಅವರಿಗೆ ಒಂದು ಕರೆ ಮಾಡಿ ಸಕಲ ಸಮಸ್ಯೆಗೂ ಪರಿಹಾರವನ್ನು ಹೇಳುತ್ತಾರೆ.